ಹೇಗಿದ್ದೀರಾ? ವೆಲ್ಕಮ್ ಟು ಸಂಧ್ಯಾ ಬಸ್ಸು ಕನ್ನಡ ವ್ಲಾಗ್ಸ್. ಸೊ ತುಂಬ ದಿನ ಆಗಿತ್ತು ನಾನು ಯೂಟ್ಯೂಬಲ್ಲಿ ಲಾಂಗ್ ವೀಡಿಯೋಸ್ನ ಮಾಡಿ. ತುಂಬ ಜನ ಮೆಸೇಜ್ ಮಾಡ್ತಾಯಿದ್ರಿ ನನಗೆ ಯೂಟ್ಯೂಬಲ್ಲಿ ಲಾಂಗ್ ವೀಡಿಯೋ ಮಾಡಿ ಅಂತೆಲ್ಲ. ಬಟ್ ನನಗೂ ಇವಾಗ 7 ಮಂತ್ಸ್ ರನ್ನಿಂಗಲ್ಲಿರೋದ್ರಿಂದ ಒಂದು ಸ್ವಲ್ಪ ಟಯರ್ಡ್ ಅನಿಸುತ್ತೆ. ಅದಕ್ಕೆ ನಾನು ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಹಾಕಿ ಯೂಟ್ಯೂಬಲ್ಲಿ ಶಾರ್ಟ್ಸ್ ಹಾಕಿ ಬಿಟ್ಬಿಡ್ತಾ ಇದ್ದೆ. ಸೊ ಅದಕ್ಕೆ ಇವತ್ತು ಹೆಂಗೂ ನಮ್ಮ ಅಜ್ಜಿ ಮನೆಗೆ ಹೋಗ್ತಾ ಇದ್ವಿ. ನಮ್ಮ ಮಾವ ಮತ್ತು ನಮ್ಮ ಅಣ್ಣವರೆಲ್ಲ ಫೋನ್ ಮಾಡಿ ಕರೆದಿದ್ರು, ಯಾಕಂದ್ರೆ ನಮ್ಮ ಫ್ಯಾಮಿಲಿ ಎಲ್ಲ ಅಲ್ಲೇ ಇದ್ದಾರೆ. ಇವತ್ತು ಸಂಡೇ ಅಲ್ವಾ, ಸೊ ಅದಕ್ಕೆ ಇವತ್ತು ಬನ್ನಿ ಅಂತ ಹೇಳಿದ್ರು. ಅದಕ್ಕೆ ನನ್ನ ಹಸ್ಬೆಂಡ್ಗೂ ಸಂಡೇನೇ ರಜಾ ಇರುತ್ತೆ, ಬ್ಯುಸಿ ಇರುತ್ತೆ ಅವರಿಗೆ. 6 o'clock ಅಷ್ಟರಲ್ಲಿ ಬರ್ತೀನಿ ರೆಡಿಯಾಗು ಅಂತ ಹೇಳಿದ್ರು. ಇವಾಗಲೇ 5 o'clock ಆಗಿದೆ. ನಾನು ಎಲ್ಲ ಪ್ಯಾಕ್ ಮಾಡ್ಕೊಳ್ಬೇಕು. ಹಾಗೆಯೇ ನೆಲಮಂಗಲ ಹತ್ರನೇ RR ರೆಸಾರ್ಟ್ ಇದೆ, ಅದು ನಮ್ಮ ಊರಲ್ಲೇ ಇರೋದು. ಜಸ್ಟ್ ನಮ್ಮ ಮನೆಯಿಂದ, ನಮ್ಮ ಅಜ್ಜಿ ಮನೆಯಿಂದ ರೆಸಾರ್ಟ್ಗೆ ವಾಕಬಲ್ ಡಿಸ್ಟೆನ್ಸ್ ಇದೆ ಅಷ್ಟೇ, ತುಂಬ ಹತ್ರ. ಸೊ ಅದಕ್ಕೂ ಹಂಗೆ ಹೋಗಿ ಬಂದ್ಬಿಡೋಣ ಅಂತ ಸಡನ್ನಾಗಿ ಹೇಳಿದ್ರು. ಅದರಿಂದ ಏನು ಪರ್ಚೇಸ್ ಮಾಡೋಕ್ಕೂ ಆಗಲಿಲ್ಲ. ಇಲ್ಲೇ ಔಟಿಂಗ್ ಮನೆ ಹತ್ರನೇ ಹೋಗ್ಬಿಟ್ಟು ಬೇಗ ಪರ್ಚೇಸ್ ಮಾಡ್ಕೊಂಡು ಬಂದ್ವಿ. 1 night ಅಷ್ಟೇ, ರೆಸಾರ್ಟಲ್ಲಿ 1 night, ಊರಲ್ಲಿ 1 night, 2 daysಗೆ ಏನು ಬೇಕೋ ಅದನ್ನು ಪ್ಯಾಕ್ ಮಾಡ್ಕೊಳ್ಬೇಕು. ಇವಾಗ ಹಾಗೆ ಮಾತಾಡ್ತಾ ನಾನು ವೀಡಿಯೋ ಮಾಡೋಣ, ಯೂಟ್ಯೂಬ್ ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡೆ. ಸೊ ನೀವೇ ನೋಡ್ತಾ ಇರೋ ನನ್ನ ಫೇಸ್ ಎಷ್ಟು ಟ್ಯಾನ್ ಆಗೋಗ್ಬಿಟ್ಟಿದೆ. ವೈಟ್ ಹೆಡ್ಸ್, ಬ್ಲ್ಯಾಕ್ ಹೆಡ್ಸ್ ಎಲ್ಲ ನನಗೆ ಫೀಲ್ ಆಗ್ತಾಯಿದೆ ಇಲ್ಲೆಲ್ಲ. ಸೊ ಅದಕ್ಕೇ ಒಂದು ಗುಡ್ ಸ್ಕಿನ್ ಕೇರ್ ಮಾಡೋಣ ಅಂತ ಅಂದ್ಬಿಟ್ಟು ಕೆಮಿಸ್ಟ್ರಿ ಅವ್ರದ್ದು ಸ್ಕ್ರಬ್ ಯೂಸ್ ಮಾಡ್ತಾಯಿದ್ದೀನಿ. ಸ್ಕ್ರಬ್ ಯೂಸ್ ಮಾಡಿ ಫ್ರೆಶ್ ಅಪ್ ಆಗಿ ಒಂದು ಸ್ವಲ್ಪ ಫೇಸ್ ಮಾಸ್ಕ್ ಎಲ್ಲ ಹಾಕ್ಕೊಂಡು ನೀಟಾಗಿ ಹೋಗೋಣ ರೆಸಾರ್ಟಿಗೆ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೇ ಹಾಗೆ ಬನ್ನಿ ಮಾತಾಡ್ಕೊಳ್ತಾ ನಾವು ಪ್ಯಾಕ್ ಮಾಡ್ಕೊತೀನಿ. ನಾನು ಏನೇನು ಪ್ಯಾಕ್ ಮಾಡ್ಕೊತೀನಿ ಅಂತ ಎಲ್ಲ ನೋಡಿಸ್ತೀನಿ. ನಾನಿವಾಗ ಫ್ರೆಶ್ ಅಪ್ ಆಗಿದ್ದಾಯಿತು. ಸೊ ಹೆಡ್ ಬಾತ್ ಏನೂ ಮಾಡಿಲ್ಲ, ಹಾಗೆ ಫ್ರೆಶ್ ಅಪ್ ಆದೆ. ಮತ್ತು ನನಗೆ ಕಂಫರ್ಟಬಲ್ ವೇರ್ ಅಂದರೆ ಮೆಟರ್ನಿಟಿ ನೈಟೀಸ್. ಇನ್ನೇನು ಇಲ್ಲೋದ್ರೆ ಅಲ್ಲಿ ಇಳಿಯೋದು ಅಷ್ಟೇ. ಅದಕ್ಕೆ ನಾನು ಬೇರೆ ಡ್ರೆಸ್ ಏನು ಹಾಕ್ಕೊಳಲ್ಲ. ಮತ್ತು ನಾನು ಕಂಫರ್ಟಬಲ್ ತುಂಬ, ಅದು ಈ ಸಮ್ಮರಲ್ಲಿ ನನಗೆ ಸೆಕೆ ಅಂತ ಅನಿಸ್ತಾ ಇರುತ್ತೆ. ಸೊ ನಾನು ಇದನ್ನೇ ಹಾಕ್ಕೊಂಡೆ. ಈಗ ಫೇಸ್ ಸ್ಕ್ರಬ್ ಮಾಡಿದೆ, ಓಕೆ ಪರವಾಗಿಲ್ಲ, ಸ್ವಲ್ಪ ಸಾಫ್ಟ್ನೆಸ್ ಆಗಿದೆ ಅಷ್ಟೇನೆ. ಬಟ್ ಇನ್ನೊಂದು 2-3 ಟೈಮ್ಸ್ ಯೂಸ್ ಮಾಡಿದ್ರೆ ಎಲ್ಲ ಹೋಗುತ್ತೆ. ಇವಾಗ ಫೇಸ್ ಮಾಸ್ಕ್ ಯೂಸ್ ಮಾಡ್ತೀನಿ. ಫೇಶಿಯಲ್ ಶೀಟ್ ತುಂಬ ದಿನದಿಂದ ಇತ್ತು, ನಾನು ಯೂಸ್ ಮಾಡಿರಲಿಲ್ಲ. ಇವಾಗ ತುಂಬಾ ಫೇಸ್ ಡ್ಯಾಮೇಜ್ ಆಗೋಗ್ಬಿಟ್ಟಿದೆ, ಸೊ ಯೂಸ್ ಮಾಡೋಣ ಅಂತ. ಇನ್ಸ್ಟೆಂಟ್ ಗ್ಲೋ ನೀವು ಯೂಸ್ ಮಾಡ್ಕೊಬೋದು ಆರಾಮಾಗಿ. ನಾನು ಬ್ರೈಡ್ಸ್ಗೆಲ್ಲ ಹೋಗ್ತೀನಲ್ಲ, ವರ್ಕಿಗೆಲ್ಲ ಹೋದಾಗ ನಾನು ಜಾಸ್ತಿ ಇದೇ ಫೇಸ್ ಮಾಸ್ಕ್ನೇ ತೊಗೊಳೋದು. ಚೆನ್ನಾಗಿದೆ, ಇನ್ಸ್ಟೆಂಟ್ ಗ್ಲೋ ಮತ್ತು ಸ್ಕಿನ್ ಪ್ರಿಪ್ ಚೆನ್ನಾಗಾಗುತ್ತೆ ಇದು. ಸೊ ಈ ಥರ ಕೊಟ್ಟಿರ್ತಾರೆ. ಬಟ್ ನನಗೆ ಇದನ್ನೆಲ್ಲ ಹಾಕೊಳಕ್ಕೆ ಇಷ್ಟನೇ ಆಗೋಲ್ಲ, ಯಾಕಂದರೆ ಇರಿಟೇಷನ್ ಆಗುತ್ತೆ. ಈ ಜಲ್ಲಿ ಥರ ಎಲ್ಲ ಇರುತ್ತಲ್ಲ, ಒಂಥರ ನಮ್ಮ ಫೇಸ್ ಶೇಪ್ ಏನಿದೆ ಅದು ಕೊಟ್ಟಿರ್ತಾರೆ. ನೀಟಾಗಿ ಹಾಕ್ಕೊಂಡು ಒಂದು ಸ್ವಲ್ಪ ಹೊತ್ತು ಬಿಟ್ಬಿಟ್ರೆ ಸಾಕು ಅಷ್ಟೇ. ಫೇಸ್ ಹೈಡ್ರೇಷನ್ ಆಗುತ್ತೆ, ಏನು ಅಷ್ಟೊಂದು ಗ್ಲೋ ಅಂತ ಹೇಳಲ್ಲ, ಫೇಸ್ ಹೈಡ್ರೇಟ್ ಆಗುತ್ತೆ ಅಷ್ಟೇ. ತುಂಬ ಕೂಲಿಂಗ್ ಎಫೆಕ್ಟ್ ಇದೆ, ದೆವ್ವ ಥರ ಕಾಣಿಸ್ತಾ ಇದ್ದೀನಲ್ಲ. ತುಂಬ ಕೂಲ್ ಆಗ್ತಿದೆ. ನೀವು ಎಲ್ಲಾದರೂ ಔಟಿಂಗ್ ಹೋಗ್ತಾಯಿದ್ದೀರಾ, ಇನ್ಸ್ಟೆಂಟಾಗಿ ಒಂದು ಸ್ವಲ್ಪ ಫೇಸ್ ಫ್ರೆಶ್ ಆಗಿ ಕಾಣಿಸ್ಬೇಕಂದ್ರೆ ಇದನ್ನು ಯೂಸ್ ಮಾಡಿ. ಇವಾಗೇನೋ ನಾನೆಲ್ಲ ಸ್ಕಿನ್ ಪ್ರಿಪೇರ್ ಎಲ್ಲ ಮಾಡ್ಕೊಂಡು ಹೋಗ್ತಿದ್ದೀನಿ. ನಮ್ಮೂರಲ್ಲಿ ಒಂದಿನ ಹೋದರೆ ನನಗೆ ಸೆಟ್ ಆಗೋಲ್ಲ, ಫುಲ್ಲು ಫೇಸ್ ಟ್ಯಾನ್ ಆಗಿಬಿಡುತ್ತೆ, ನನ್ನ ಕಲರೇ ಚೇಂಜ್ ಆಗಿಬಿಡುತ್ತೆ ಅಲ್ಲಿಗೆ ಹೋದರೆ. ಓಕೆ, ಇವಾಗ ನೀಟಾಗಿದೆ. ಮತ್ತು ಇನ್ನೊಂದು ಏನಂತಂದರೆ ಇದರಲ್ಲಿನ ಸಿರಮ್ ಇರುತ್ತೆ. ಇದನ್ನು ಲಾಸ್ಟ್ ನೀವು ಇದನ್ನೆಲ್ಲ ಹಾಕ್ಕೊಂಡ್ಮೇಲೆ ತೊಗೊಂಡು ಮಸಾಜ್ ಮಾಡಿಕೊಂಡ್ರೆ ಇನ್ನೂ ಸೂಪರ್ ರಿಸಲ್ಟ್ ಸಿಗುತ್ತೆ. ನೋಡಿ ಎಷ್ಟು ಬರ್ತಾಯಿದೆ, ಜಲ್ಲಿ ಈ ಥರ ರಿಮೂವ್ ಮಾಡೋ ಟೈಮಲ್ಲಿ ನೀಟಾಗಿ ಮಸಾಜ್ ಮಾಡ್ಕೊಳ್ಳಿ, ವೇಸ್ಟ್ ಏನೂ ಆಗೋದಿಲ್ಲ. ಬಟ್ ನಂಗೆ ಟೈಮ್ ಇಲ್ಲ ಇವಾಗ. ಸೊ ಫೇಸ್ ಮಾಸ್ಕ್ ಎಲ್ಲ ಹಾಕ್ಕೊಂಡು ನಾನು ಬೇಗ ಬಟ್ಟೆಗಳು ಏನೇನು ಎತ್ಕೊಬೇಕು ಅದನ್ನೆಲ್ಲ ಎತ್ಕೊಂಡ್ಬಿಡ್ತೀನಿ, ಯಾಕಂದರೆ ಕುತ್ಕೊಂಡು ಎದ್ದು ನನ್ನ ಕೈಲಾಗಲ್ಲ. ಎಲ್ಲ ಎತ್ಕೊಂಡು ನಾನು ಆಮೇಲೆ ನಿಮಗೆ ಏನೇನು ಎತ್ಕೊಂಡೆ ಅಂತ ನೋಡಿಸ್ತೀನಿ. ಜೆಲ್ಲಿ ಇದೆ, ಫುಲ್ ಸಿರಮ್ ಇದೆ, ಸೊ ಯೂಸ್ ಮಾಡ್ತಾ ಇದ್ದೀನಿ. ನನ್ನ ಹಸ್ಬೆಂಡ್ ಬಂದು ಬೈತಾರೆ ಅಷ್ಟೇ, ಆಮೇಲೆ ಇನ್ನೂ ರೆಡಿ ಆಗಿಲ್ಲ ಏನು ಅಂತ. ಬಟ್ ಅಂದರೂ ಇದೆಲ್ಲ ಇರಿಟೇಷನ್, ನನಗಂತೂ ಇಷ್ಟನೇ ಆಗಲ್ಲ. ಬಟ್ ಸ್ಟಿಲ್
ಹುಡುಗಿರಂದರೆ ಗೊತ್ತಲ್ಲ, ಎಷ್ಟು ಏನೇ ಇದ್ರೂ ಸ್ಕಿನ್ ಕೇರ್ಗಂದರೆ ಏನು ಬೇಕಾದರೂ ಮಾಡ್ತಾರೆ ಅಂತ. ದೆವ್ವ ಥರ ಕಾಣಿಸ್ತಾ ಇದೀನಲ್ವಾ? ಓಕೆ, ನನಗಿವಾಗ ಇದೂ ಡ್ರೈ ಆಗೋಷ್ಟರಲ್ಲಿ ನನಗೇನೇನು ಬೇಕೋ ಎಲ್ಲ ಎತ್ಕೊಂಡು ಬಿಡ್ತೀನಿ. ಎಲ್ಲ ಎತ್ಕೊಂಡು ನಾನು ನಿಮ್ಗೆ ನೋಡಿಸ್ತೀನಿ, ಯಾಕಂದರೆ ನಾನು ಎದ್ದು ಮಾಡೋದಕ್ಕಾಗೋದಿಲ್ಲ. ನನಗೇನೇನು ಬೇಕೋ ಎಲ್ಲ ತೊಗೊಂಡು ನಾನು ಏನೇನು ತೊಗೊಂಡೆ ಅಂತ ನಾನು ಎಲ್ಲನೂ 1 by 1 ನೋಡಿಸ್ತಾ ನಾನು ಪ್ಯಾಕ್ ಮಾಡ್ಕೊತೀನಿ, ಯಾಕಂದರೆ ಟೈಮ್ ಬೇರೆ ಆಗೋಗ್ಬಿಟ್ಟಿದೆ ಇವಾಗ. ಸಿ ಯು. ರಿಮೂವ್ ಮಾಡಿದ್ದೀನಿ. ಅಲ್ಲಿ ಕ್ಯಾಶುವಲ್ ವೇರ್ ಏನಾದರೂ ಹಾಕೊಳೋದಕ್ಕೆ ಅದೇ. ನನ್ನ ಹಸ್ಬೆಂಡು ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊತಿದ್ದಾರೆ, ಅವ್ರಿಗೂ ಹೇಳ್ತಾ ಇದ್ದೀನಿ ಏನೇನು ತೊಗೊಬೇಕಂತ. ವೆರಿ ಸಿಂಪಲ್ ಸ್ಕಿನ್ ಕೇರ್ ನಾನು ಮಾಡ್ಕೊಳ್ಳೋದು. ಟೈಮ್ ಇಲ್ಲ ನನಗೆ ಇವಾಗ, ಸೊ ಬೇಗ ಮಾಡ್ಕೊಂಡ್ಬಿಡ್ತಾ ಇದ್ದೀನಿ. ಸ್ಕಿನ್ ಕೇರ್ ಎಲ್ಲ ಮಾಡ್ಕೊಂಡು ಸಿಗ್ತೀನಿ ನಾನು. ಓಕೆ, ನಾನು ಇವಾಗ ಸ್ಕಿನ್ ಕೇರ್ ಮಾಡ್ಕೊಂಡು ರೆಡಿ ಆಗಿದ್ದೀನಿ ಸಿಂಪಲ್ಲಾಗಿ. ನಾನು ಹೇಳಿದ್ನಲ್ಲ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ನೆಲ್ಲ ಈ ಥರ ಪೌಚ್ಗೆ ಹಾಕ್ಕೊಂಡ್ಬಿಡ್ತೀನಿ ಅಂತ. ಇದರಲ್ಲಿ ಏನಿದ್ರು ನಂದು ಫುಲ್ ಸ್ಕಿನ್ ಕೇರ್, ನಂದು ನನ್ನ ಹಸ್ಬೆಂಡ್ ಇಬ್ಬರದು ಸ್ಕಿನ್ ಕೇರ್ದು ಏನಿದೆ ಟೂತ್ ಬ್ರಷಿಂದ ಹಿಡ್ದು ಪ್ರತಿಯೊಂದು ಎಲ್ಲ ಈ ಬ್ಯಾಗಲ್ಲಿದೆ. ಸ್ಕಿನ್ ಕೇರು ಮತ್ತು ಮೇಕಪ್, ಸೊ ಎಲ್ಲ ನನ್ನ ಮೇಕಪ್ ಎಲ್ಲ ನಾನು ಇದರಲ್ಲಿ ಕ್ಯಾರಿ ಮಾಡ್ತೀನಿ. ಮೇಕಪ್ ಅಂದರೆ ತುಂಬ ಏನು ಜಾಸ್ತಿ ಏನಲ್ಲ, ನನಗೆ ಒಂದು ಲೈಟ್ ಫೌಂಡೇಶನ್, ಒಂದು ಕಾಂಪ್ಯಾಕ್ಟ್ ತೊಗೊಳ್ತೀನಿ, ಲೂಸ್ ಪೌಡರು, ಲೋಷನ್ಸು ಇದೆಲ್ಲ ಏನಿದೆ ಇದನ್ನು ಮೇಕಪ್ ಎಲ್ಲ ಒಂದು ಸಪ್ರೇಟ್ ಇಟ್ಕೊಂಡ್ಬಿಡ್ತೀನಿ ಅಷ್ಟೇನೆ. ಈ ಥರ ಬ್ಯಾಗ್ನ ನಾನು ಪರ್ಚೇಸ್ ಮಾಡಿದ್ದೀನಿ. ಚೆನ್ನಾಗಿದೆ ಇದು ಕ್ಯಾರಿ ಮಾಡೋದಕ್ಕೆ. ಎಲ್ಲಾದರೂ ಔಟ್ಸೈಡ್ ಹೋಗ್ತಾ ಇದ್ದೀವಿ ಅಂತಂದರೆ ಮೆಸ್ಸಪ್ ಆಗೋಲ್ಲ, ಚೆನ್ನಾಗಿರುತ್ತೆ ಇದು. ಮತ್ತು ನಾನು ರೆಸಾರ್ಟ್ ಚೆಕ್-ಇನ್ ಆಗೋದಕ್ಕೆ ಈ ಥರ ಒಂದು 1 ಪೀಸ್ ಡ್ರೆಸ್ ತೊಗೊಂಡಿದ್ದೀನಿ. ಚೆನ್ನಾಗಿದೆ, ನನಗಿದು ಸ್ಲೀವ್ ಇಷ್ಟ ಆಯಿತು, ಅದರಿಂದ ಇದನ್ನು ಪರ್ಚೇಸ್ ಮಾಡಿದೆ. ಬಟ್ ತುಂಬ ಒಂದು 10 minutes ಅಷ್ಟೇ ನನಗೆ ಟೈಮ್ ಇದ್ದಿದ್ದು, ಅಷ್ಟು ಬೇಗ ಸೆಲೆಕ್ಟ್ ಮಾಡಿದ್ದನ್ನೆಲ್ಲ. ಇದನ್ನೆಲ್ಲ ನಾನು ಔಟ್ಫಿಟ್ ಹಾಕ್ಕೊಳ್ತೀನಲ್ಲ, ವೀಡಿಯೋಸೆಲ್ಲ ಅಪ್ಲೋಡ್ ಮಾಡ್ತೀನಿ ಯಾವ ಥರ ಇದೆ ಅಂತ. ಇದು ಚೆಕ್-ಇನ್ ಆಗಬೇಕಾದ್ರೆ, ಆ್ಯಂಡ್ ಇದು ಈವ್ನಿಂಗ್ ಅಲ್ಲಿ ನೈಟ್ ಇರ್ತೀವಲ್ಲ, ಸೊ ಅಲ್ಲಿ 1 ಪೀಸ್ ಇದ್ರೂ ಶಾರ್ಟ್ ಡ್ರೆಸ್, ಇದು ನನ್ನ ಹಸ್ಬೆಂಡ್ ಸೆಲೆಕ್ಟ್ ಮಾಡಿದ್ದು. ಇದು ಚೆನ್ನಾಗಿದೆ, ಇದು ನೈಟ್ ಹಾಕ್ಕೊಳೋದಕ್ಕೆ. ಮತ್ತು ಇದು ಚೆಕ್ಔಟ್ ಆಗೋದಕ್ಕೆ ಅಂತ ಎಲ್ಲನೂ 1 ಪೀಸೇ ತೊಗೊಂಡಿದ್ದೀನಿ, ನನಗಿದೆ ಕಂಫರ್ಟಬಲ್. ಸೊ ಇದು ಚೆಕ್ಔಟ್ ಆಗೋಕ್ಕಂತ ಇದನ್ನು ತೊಗೊಂಡಿದ್ದೀನಿ. ಇದನ್ನೆಲ್ಲ ಇವಾಗ ನನ್ನ ಹಸ್ಬೆಂಡ್ ಸೂಟ್ಕೇಸಲ್ಲಿ ಪ್ಯಾಕ್ ಮಾಡ್ತಾರೆ. ನಾನು ಅದಕ್ಕೆ ಬೇಗ ನೋಡಿಸ್ಬಿಟ್ಟು ಎಂಡ್ ಮಾಡೋಣ ಅಂದ್ಕೊಂಬಿಟ್ಟಿದ್ದೀನಿ, ಯಾಕಂದರೆ ಟೈಮ್ ಬೇರೆ ಆಗೋಯ್ತು ಊರಿಗೆ ಹೋಗೋದಕ್ಕೆ. ಮತ್ತು ಇನ್ನೆಲ್ಲ ಕ್ಯಾಶುವಲ್ ವೇರ್ಸ್ ಅಷ್ಟೇನೆ. ನೈಟೀಸು ಊರಲ್ಲಿ ಇರ್ತೀನಲ್ಲ, ಒಂದಿನ ಊರಲ್ಲಿ ಸ್ಟೇ ಆಗ್ತೀನಲ್ಲ, ಸೊ ನೈಟೀಸ್ ನಾನು ಮೆಟರ್ನಿಟಿ ನೈಟಿ ಏನಿದೆ ಇದನ್ನೇ ತೊಗೊಂಡಿದ್ದೀನಿ. ರೆಸಾರ್ಟ್ಗೂ ಅಷ್ಟೇ ಒಂದು ಶಾರ್ಟ್ ನೈಟಿ ತೊಗೊಂಡಿದ್ದೀನಿ, ಯಾಕಂದರೆ ಕಂಫರ್ಟಬಲ್ ತುಂಬ ಇಂಪಾರ್ಟೆಂಟ್ ಅಲ್ವಾ ಈ ಟೈಮಲ್ಲಿ. ಸೊ ಇದೆಲ್ಲ ತೊಗೊಂಡಿದ್ದೀನಿ. ಸೊ ವೈಟ್ ಡ್ರೆಸ್ಸಿಗೆ ಇದೊಂದು ಸ್ಮಾಲ್ ಚೈನ್ ಹಾಕೋಣ ಅಂದ್ಕೊಂಡಿದ್ದೀನಿ, ಬಟ್ ಅಲ್ಲಿ ಹೋದ್ಮೇಲೆ ಸೆಟ್ ಆಗುತ್ತಾ ಇಲ್ವಾ ಅಂತ ಅಷ್ಟೇನೆ. ಸೆಟ್ ಆದರೆ ಹಾಕೊತೀನಿ, ಇಲ್ಲ ಅಂತಂದರೆ ಇಲ್ಲ, ಜಸ್ಟ್ ನಂದು ಚೈನ್ ಅಷ್ಟೇ ಸಾಕು. ಮತ್ತು ಇಯರಿಂಗ್ಸ್ ಇದು ತೊಗೊಳ್ಳೋಣ ಅಂದ್ಕೊಂಡಿದ್ದೀನಿ. ಸ್ಟಡ್ ಥರ ಸಿಂಪಲ್ಲಾಗಿ, ನನಗೆ ಜಾಸ್ತಿ ಏನು ಬೇಡ, ಇದೊಂದು ಇಯರಿಂಗ್ಸು. ಮತ್ತು ಹೇರ್ ಬೋ, ವೈಟ್ ಡ್ರೆಸ್ಸಿಗೆ ಹೇರ್ ಬೋ ಇಲ್ಲ ಅಂದರೆ ಚೆನ್ನಾಗೇ ಇರೋದಿಲ್ಲ, ಒಂದು ಹೇರ್ ಬೋ ತೊಗೊಂಡಿದ್ದೀನಿ. ಮತ್ತು ಒಂದು ವಾಚ್ ಅಷ್ಟೇ, ಇಷ್ಟೇ ತೊಗೊತಾ ಇರೋದು. ಅರ್ಜೆಂಟಲ್ಲೆಲ್ಲ ಪ್ಲ್ಯಾನ್ ಮಾಡಿದ್ದೀವಿ, ಇಲ್ಲಾಂತಂದರೆ ನಾನು ಆನ್ಲೈನ್ ಶಾಪಿಂಗ್ ತುಂಬ ಮಾಡ್ತಾಯಿದ್ದೆ. ಅರ್ಜೆಂಟ್ ಆಗಿರೋದಕ್ಕೆ ಇರೋದ್ರಲ್ಲೇ ಮ್ಯಾನೇಜ್ ಮಾಡ್ತಾಯಿದ್ದೀನಿ. ಸೊ ಇಷ್ಟು ತೊಗೊಂಡು ಹೊರಡ್ತಾ ಇದ್ದೀವಿ. ಮತ್ತು ನಾನು ಊರಿಗೆ ಹೋಗ್ತಾ ಮತ್ತು ಇವತ್ತು ಊರಲ್ಲಿ ಏನೇನಾಯಿತು ಅಂತ ನಾನು ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ಬಾಯ್. ಮೇಯ್ನ್ ಏನಂತಂದರೆ ನಾನು ಟ್ಯಾಬ್ಲೆಟ್ಸ್ನೇ ಮರ್ತೋಗ್ಬಿಟ್ಟಿದ್ದೆ. ನನಗೆ ಇವಾಗ ಊಟ ಬಿಟ್ರೂ ಟ್ಯಾಬ್ಲೆಟ್ಸ್ನ ಬಿಡೋಲ್ಲ, ಸೊ ಅದಕ್ಕೇ ಟ್ಯಾಬ್ಲೆಟ್ಸ್ನೆಲ್ಲ ನನ್ನ ಹ್ಯಾಂಡ್ ಬ್ಯಾಗಿಗೆ ಇಟ್ಕೊಂಡು ಬಿಡ್ತೀನಿ. ಯಾಕಂದರೆ ಈಸಿಯಾಗಿ ನನಗೆ ಸೂಟ್ ಕೇಸಲ್ಲೆಲ್ಲ ತೆಗಿಯೋಕ್ಕಾಗೋದಿಲ್ಲ. ಹ್ಯಾಂಡ್ ಬ್ಯಾಗಿಗೆಲ್ಲ ನಂದು ಟ್ಯಾಬ್ಲೆಟ್ಸ್ ಏನೇನಿದೆ ಟ್ಯಾಬ್ಲೆಟ್ಸ್ನ ನಾನು ತೊಗೊಂಡ್ಬಿಡ್ತೀನಿ. ಯಾಕಂದರೆ ನಾನು ಯಾವತ್ತೂ ನನ್ನ ಪ್ರೆಗ್ನೆನ್ಸಿ ಜರ್ನಿಯಲ್ಲಿ ನನ್ನ ಟ್ಯಾಬ್ಲೆಟ್ಸ್ನೆಲ್ಲ ಯಾವತ್ತೂ ಮಿಸ್ ಮಾಡೇ ಇಲ್ಲ. ಸೊ ಅದನ್ನು ಒಂದು ನೋಡಿಸ್ಬೇಡ ಅಂತ ಅಂದ್ಬಿಟ್ಟು ಕ್ಲಿಪ್ಪಿಂಗ್ ತೊಗೊತಾ ಇದ್ದೀನಿ. ತುಂಬಾ ಮಿಸ್ಸಪ್ ಆಗೋಗ್ಬಿಟ್ಟಿದೆ ರೂಮ್ ಫುಲ್ಲು. ನನ್ನ ಹಸ್ಬೆಂಡೆಲ್ಲ ಎತ್ತಿಡ್ತಾ ಇದ್ದಾರೆ.
ನನಗೆ ಮಾತ್ರ ಹೊಸ ಬಟ್ಟೆ ಕೊಡಿಸಿದ್ರು ಅವ್ರು ಮಾತ್ರ ತೊಗೊಳ್ಲೇ ಇಲ್ಲ. ನಾನು ಎಷ್ಟು ಹೇಳಿದ್ರು ತೊಗೊಳ್ಲಿಲ್ಲ ಅವರು. ಯಾವಾಗಲೂ ಅಷ್ಟೇ, ನೀನು ತೊಗೊಂಡ್ರೆ ಸಾಕು, ನನಗಷ್ಟೇ ಸಾಕು ಅಂತ ಇರ್ತಾರೆ. ಅವರಂತೂ ತೊಗೊಳ್ಳೋದೇ ಇಲ್ಲ. ನನಗೂ ಒಂದೊಂದ್ಸರಿ ಬೇಜಾರಾಗುತ್ತೆ. ಯಾವಾಗಲೂ ನನ್ನದೇ ನೋಡ್ಕೊತಾರೆ ಅವರು. ನಿಮ್ಮ ಹಸ್ಬೆಂಡು ಹೀಗೇನ ಕಮೆಂಟ್ ಮಾಡಿ. ಮತ್ತು ನಾವು ಆನ್ ದ ವೇ ಹೋಗ್ತಾ ನನಗೊಂದು ಟ್ಯಾಬ್ಲೆಟ್ಸ್ ಬೇಕಿತ್ತು. ಆ ಟ್ಯಾಬ್ಲೆಟ್ ತೊಗೊಳ್ಳೋಣ ಅಂತ ಹೋದ್ವಿ. ನನಗೆಲ್ಲೂ ಸಿಕ್ಕಲೇ ಇಲ್ಲ ಆ ಟ್ಯಾಬ್ಲೆಟು. ನಾನು ಎಲ್ಲಿ ನೋಡಿಸ್ತೀನೋ ಅಲ್ಲೇ ಹೋಗಿ ತೊಗೊಳ್ಬೇಕಿತ್ತು. ಸೊ ನೆಕ್ಸ್ಟ್ ಡೇನೇ ತರಿಸ್ಕೊಂಡ್ಬಿಟ್ಟೆ, ಮತ್ತು ಗ್ಯಾಪ್ ಇರಬಾರ್ದು ಅಂತ. ಊರಿಗೆ ಹೋದ್ವಿ. ಊರಿಗೆ ಹೋಗಿ ಅಣ್ಣನ ಮನೆ, ಅಜ್ಜಿ ಮನೆ, ದೊಡ್ಡಮ್ಮನ ಮನೆ ಎಲ್ಲರೂ ಅಕ್ಕಪಕ್ಕನೇ ಇರೋದು. ಎಲ್ಲರ ಮನೆಗೂ ಒಂದೊಂದು ಸರಿ ವಿಸಿಟ್ ಮಾಡಿದ್ವಿ. ನಮ್ಮಮ್ಮವರೆಲ್ಲ ಆಲ್ರೆಡಿ ಅಲ್ಲಿ ಹೋಗಿದ್ರಲ್ಲ. ಸೊ ಹೋಗಿ ನಾವು ಫಸ್ಟ್ ಊಟ ಮಾಡಿಬಿಟ್ಟಿದ್ವಿ. ಊಟ ಎಲ್ಲ ಮಾಡಾದ್ಮೇಲೆ ಅಮ್ಮವರೆಲ್ಲ ಮಾಡ್ತಾಯಿದ್ರು. ನಮ್ಮ ದೊಡ್ಡಮ್ಮ ಅಮ್ಮ ಎಲ್ಲ ಊಟ ಮಾಡ್ತಾಯಿದ್ರು. ನಾನು ವೀಡಿಯೋ ಮಾಡ್ತಿದ್ನಲ್ಲ, ಅದಕ್ಕೆ ಅವರೂ ಒಂದು ಸ್ವಲ್ಪ ನನಗೆ ಸಪೋರ್ಟ್ ಮಾಡ್ತಾಯಿದ್ರು. ಊಟ ಎಲ್ಲ ಆದಮೇಲೆ ನಮ್ಮೂರಲ್ಲಿ ಆಚೆ ಕೂತ್ಕೊಳ್ಳೋಕೆ ಈ ಥರ ತುಂಬ ಚೆನ್ನಾಗಿದೆ. ತುಂಬ ಹಳ್ಳಿ ಇದು ನೇಚರ್ ಸಿಗುತ್ತೆ ನಮಗಲ್ಲಿ ಹೋದರೆ. ಅಲ್ಲಿ ಒಂದು ಸ್ವಲ್ಪ ಹೊತ್ತು ನಾವು ಕೂತ್ಕೊಂಡು ಅಲ್ಲಿರೋ ಅಕ್ಕಪಕ್ಕದ ಆಂಟಿ ಅವ್ರನ್ನೆಲ್ಲ ಮಾತಾಡಿಸ್ತಾ ಇದ್ವಿ. ಅವ್ರು ಮತ್ತು ಸಜೆಷನ್ಸ್ ಕೊಡ್ತಾಯಿದ್ರು, ಏನು ತಿನ್ನಬೇಕು ಏನು ತಿನ್ನಬಾರ್ದು ಅಂತೆಲ್ಲ. ಮತ್ತು ಇವರು ನನ್ನ ಚೈಲ್ಡ್ಹುಡ್ ಫ್ರೆಂಡ್ ಚೈತ್ರ ಅಂತ, ಅವ್ರ ಮನೆ ಹತ್ರನೂ ಹೋದ್ವಿ. ಅವರು ರಜಕ್ಕಂತ ಬಂದಿದ್ದರು. ಅಲ್ಲೂ ಒಂದು ಸ್ವಲ್ಪ ಅವ್ರನ್ನ ಮಾತಾಡಿಸ್ಕೊಂಡು ಮತ್ತು ನಾನು ಮಾರ್ನಿಂಗಿಂದ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಎಲೆಡಿಕೆ ಎಲ್ಲ ಹಾಕ್ಕೊಂಡಿದ್ವಿ ನಾವೂ. ಇದು ನಮ್ಮ ಅಜ್ಜಿ ಮನೆ ಹಿಂದೆ ಡೋರಿಂದ ನಾನು ವೀಡಿಯೋ ಮಾಡಿರೋದು. ಮತ್ತು ಬೆಳಗ್ಗೆ ಟಿಫನ್ಗೆಲ್ಲ ರೆಡಿ ಮಾಡ್ಕೊತಾಯಿದ್ರು ಎಲ್ಲರೂ ಸೇರಿ. ನಮ್ಮ ಮಾವ, ನಮ್ಮ ಚಿಕ್ಕ ಮಾವ ಇವರು. ಸೊ ನಮ್ಮ ಮಾವ, ನಮ್ಮಮ್ಮ, ನಮ್ಮ ದೊಡ್ಡಮ್ಮ, ನಮ್ಮ ಅಕ್ಕ ಎಲ್ಲರೂ ಊಟ ರೆಡಿ ಮಾಡ್ತಾಯಿದ್ರು. ನಾವು ಹಾಗೆ ಒಂದು ಸ್ವಲ್ಪ ಹೊತ್ತು ನಿಂತ್ಕೊಂಡು ಮಾತಾಡಿಕೊಂಡು ವಾಕ್ ಹೋಗೋಣ ಅಂತ ಅಂದ್ಕೊಂಡ್ವಿ ತೋಟದ ಕಡೆ. ಅಲ್ಲೇ ಹಲಸಿನ ಮರ ಎಲ್ಲ ಇತ್ತು. ಅದನ್ನೆಲ್ಲ ನೋಡ್ಕೊಂಡು ಯಾವುದಾದ್ರೂ ಹಣ್ಣಾಗಿದೆಯಾ ಅಂತ ನೋಡಿದ್ವಿ. ಇನ್ನೂ ಯಾವುದೂ ಹಣ್ಣು ಆಗಿರಲಿಲ್ಲ. ಹಾಗೇ ಮಾವಿನ ತೋಟಕ್ಕೆ ಹೋದ್ವಿ. ಅಲ್ಲಿನೂ ಹಣ್ಣೇನಾದರೂ ಇದ್ದರೆ ಕಿತ್ಕೊಳ್ಳೋಣ ಅಂತ ಅಂದ್ಕೊಂಡ್ವಿ. ಎಲ್ಲ ಒಂದು ಸ್ವಲ್ಪ ಹಣ್ಣಿಗೆ ಬಂದಿತ್ತು. ಹಾಗೆ ಅದನ್ನೆಲ್ಲ ನೋಡಿಕೊಂಡು ನಾವು ಒಂದು ಸ್ವಲ್ಪ ವೀಡಿಯೋಸ್ ಎಲ್ಲ ಶೂಟ್ ಮಾಡಿಕೊಂಡು, ಮತ್ತು ಉಪ್ಪಿನಕಾಯಿಗೂ ಮಾವಿನಕಾಯಿ ಬೇಕಿತ್ತು. ಅದಕ್ಕೆ ಯಾವುದೇ ಚೆನ್ನಾಗಿರುತ್ತೆ ಅಂತೆಲ್ಲ ಸುಮ್ಮನೆ ನೋಡಿಕೊಂಡು ನಾವು ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಮನೆಗೆ ಬಂದ್ವಿ. ಮನೆಗೆ ಬಂದು ಟಿಫನ್ ಮಾಡಿದೆ. ಸೊ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ನಾನು ರೆಸಾರ್ಟ್ಗೆ ಹೋಗೋದಾಗಿರ್ಬೋದು, ರೆಸಾರ್ಟಲ್ಲಿ ಯಾವ ಥರ ಇರುತ್ತೆ ಏನು ಅಂತ ನಾನು ನೆಕ್ಸ್ಟ್ ವೀಡಿಯೋ ಅಲ್ಲಿ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ. See you. Bye.